ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಪ್ಪ, ಹೆಸರು ಕಾಳು ತೋರಿಸ್ತಾ ಇದ್ದಾರೆ. ಏನಿದು ಅಂತ ನೋಡ್ತಾ ಇದ್ದಾರೆ. ಹೆಸರು ಕಾಳು ಈ ಥರ ನೆನೆಸಿ ಮಾಡಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿ ನೆಂದಿರುತ್ತೆ ಅಲ್ವಾ. ಸೊ ಅದಕ್ಕೇ ನೋಡಿ, ನಾನು ಇವಾಗ ಹೆಸರು ಕಾಳು ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ. ಹೆಸರು ಕಾಳು ಜೊತೆ ಮೊಟ್ಟೆನ ಒಂದು ಏನು ಈ ಮಾಂಸದ ಮಸಾಲೆ ಹಾಕಿ ಮಾಡ್ತೀವಲ್ಲ, ಸೇಮ್ ಅದೇ ಥರ ಹೆಸರು ಕಾಳಿನ ಮೊಟ್ಟೆ ಮಸಾಲ ನಿಮಗೆ ನಾನು ಹೀಗೆ ಮಾಡ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಬನ್ನಿ, ಎಲ್ಲ ಮಾಡೋಣ. ಈಗ ಮನೆಗೆ ತೆಂಗಿನಕಾಯಿ ಎತ್ಕೊಂಡಿದ್ದೀನಿ, ಇಷ್ಟು ರುಬ್ಬಕ್ಕೆ. ನೋಡಿ, ಮಸಾಲೆಗೆ ಇಷ್ಟು ತೆಂಗಿನಕಾಯಿ ನಾನು ತುರ್ಕೊಂಡಿದ್ದೀನಿ. ಯಾವತ್ತೂ ಅಷ್ಟೇ ತೆಂಗಿನಕಾಯಿ ತುರ್ದಿ ಹಾಕಬೇಕು, ಯಾಕಂದರೆ ಬ್ಲೇಡು ಮಿಕ್ಸಿ ಜಾರು ಎಲ್ಲ ಬಾಳಕೆ ಬರಬೇಕು ಅಂದರೆ ಈ ಥರ ತುರ್ದಿ ಹಾಕಿದ್ರೆ ಒಳ್ಳೆಯದು. ಕಟ್ ಮಾಡಿ ಹಾಕಿದ್ರೆ ಬ್ಲೇಡೆಲ್ಲ ಬೇಗ ಹಾಳಾಗುತ್ತೆ. ಓಕೆನಾ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಒಂದೇ ಉದ್ದ ಕಟ್ ಮಾಡಿರೋದು. ಟೊಮೊಟೊ ಹಾಕ್ತಾಯಿದ್ದೀನಿ, ಉದ್ದ ಕಟ್ ಮಾಡ್ತೀನಿ. ಈಗ ನೋಡಿ, ಇವಾಗ ಜಾರ್ಗೆ ನಾನು ತೆಂಗಿನಕಾಯಿ ತುರಿದಿರೋದು, ಈರುಳ್ಳಿ ಕಟ್ ಮಾಡಿರೋದು, ಟೊಮ್ಯಾಟೊ ಕಟ್ ಮಾಡಿದೆ, ಈ 3 ಪದಾರ್ಥ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಾಯಿತು. ಇವಾಗ ಮಸಾಲೆಗಳು ಹಾಕೋಣ. ಮಸಾಲ 1/4 ಟೀ ಸ್ಪೂನ್ ಹಾಕಿದ್ದೀನಿ. ಶೇಂಗಾ ಪುಡಿ 1/4 ಟೀ ಸ್ಪೂನು, ಅರಿಶಿನ ಪುಡಿ 1/4 ಟೀ ಸ್ಪೂನು, ಮೆಣಸಿನ ಪುಡಿ ಒಣಮೆಣಸಿನ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಸಾಸಿವೆ ಅಂದರೆ ಗಸಗಸೆ 1/4 ಟೀ ಸ್ಪೂನ್ ಹಾಕ್ತೀನಿ. ಹಾಕಿದ್ದೀನಿ 1/4 ಟೀ ಸ್ಪೂನು ಕರಿ ಮೆಣಸಿನ ಕಾಳು ಪುಡಿ. ಓಕೆ, ಇಷ್ಟು ಸ್ಪೈಸಸ್ ಪೌಡರ್ ಮಸಾಲ ಪುಡಿಗಳು ಹಾಕಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಪೇಸ್ಟ್ ಹಾಕಿದಾಯಿತು. ಇವಾಗ ಸ್ವಲ್ಪ ನೀರು ಹಾಕಿದಾಯಿತು. ಇವಾಗ ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ನೈಸಾಗಿ ಪೇಸ್ಟ್ ಹಾಕಿದೆ ನೋಡಿ ಇಲ್ಲಿ. ಸೊ ಮಸಾಲೆ ರೆಡಿ ಆಯಿತು. ಹೆಸರು ಕಾಳಿನ ಮೊಟ್ಟೆ ಮಸಾಲ ರೆಡಿ. ಬನ್ನಿ, ಈಗ ಒಗ್ಗರಣೆ ಕೊಡೋಣ. ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಇದು ಚಿಕ್ಕ ಕುಕ್ಕರು, ಕಾಯ್ತಾ ಇದೆ. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಒಗ್ಗರಣೆಗೆ. ಓಕೆನಾ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 10 ಎಲೆ ಕರಿಬೇವಿನ ಎಲೆ ಹಾಕಿದ್ದೀನಿ. ನಾನು ನೆನೆಸಿಟ್ಟ ಹೆಸರಿನ ಕಾಳು ಇದು ಒಂದು 4 ಅವರ್ ನೆಂದರೆ ಸಾಕು. ನೆಂದಿದೆ. ಇವಾಗ ಒಂದು 3 ಸತಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಕಾಳೆಲ್ಲ ಕ್ಲೀನಾಗಿ ತೊಳ್ದಾಯಿತು. ಇವಾಗ ಕಾಳು ತೇವಾಂಶ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಿ. ಎಣ್ಣೆ ಚಿಟಪಟ ಅಂತ ಇರುತ್ತೆ, ಅದಕ್ಕೇ ಸ್ವಲ್ಪ ದೂರದಿಂದನೇ ಹಾಕಿ ಈ ಥರ ಸ್ವಲ್ಪ ಎಣ್ಣೆಲೆ ಕಾಳನ್ನ ಫ್ರೈ ಮಾಡಿ. ಕಾಳು ಹಸಿ ಇರುತ್ತಲ್ವ, ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಒಂದು 5 ನಿಮಿಷ ಫ್ರೈ ಆದರೆ ಸಾಕು. ತದನಂತರ ಇದಕ್ಕೆ ಮಸಾಲೆ ಹಾಕೋಣ. ನೋಡಿ, ಮಸಾಲೆ ಹಾಕಾಯಿತು. ಇವಾಗ ಚೆನ್ನಾಗಿ ಕಲಸಿ ಕೊಡೋಣ. ಸೊ ನೋಡಿ, ಈ ಥರ ಗಟ್ಟಿಗೆ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಚಪಾತಿಗೆ ನಾನಿಲ್ಲಿ ಹೆಸರು ಕಾಳಿನ ಮೊಟ್ಟೆ ಮಸಾಲ ಮಾಡ್ತಾಯಿರೋದು. ಸೊ ಹೆಸರು ಕಾಳು ದೇಹಕ್ಕೆ ತುಂಬ ತಂಪು, ಅದಕ್ಕೋಸ್ಕರ ನೋಡಿ ಈ ಥರ ತಂಪು ಹೀಟ್ ಇರೋರು ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಹೀಟ್ ಕೆಲಸ ಮಾಡೋರು ಅಥವಾ ಬಿಸಿಲಲ್ಲಿ ತಂಪು ಪದಾರ್ಥ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಈ 4 ಮೊಟ್ಟೆನ ಒಡೆದ್ಬಿಟ್ಟು ಆ ಕುಕ್ಕರಲ್ಲಿ ಹಾಕ್ತೀನಿ. ಮೊಟ್ಟೆ ಹಾಕಿದ್ಮೇಲೆ ಸೌಟ್ ಹಾಕಬೇಡಿ, ಯಾಕಂದರೆ ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ. ಅದಕ್ಕೆ ಹಂಗೆ ಹೊಡೆದ್ಬಿಟ್ಟು ಬಿಟ್ಬಿಡ್ಬೇಕು. ಇವಾಗ ಉಪ್ಪು ಹಾಕೋಣ ರುಚಿಗೆ. ನೋಡಿ, ನಾನು ಇಲ್ಲಿ ಬಳಸ್ತಾ ಇರೋದು ಕಲ್ಲುಪ್ಪು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ಕೈಯಲ್ಲಿ ಅಳತೆ ಮಾಡೋದು ಗೊತ್ತು, ಅದಕ್ಕೋಸ್ಕರ ನಾನು ಕೈಯಲ್ಲೇ ಹಾಕೋದು ಇದೆ. ನೋಡಿ, ಇವಾಗ ಕುಕ್ಕರ್ನ ಮುಚ್ಚಳ ಹಾಕಿ 5 ವಿಜಿಲ್ ಕೂಗ್ಸೋಣ. ಯಾಕಂದರೆ ಕಾಳು ಬೇಯಬೇಕಲ್ಲ, ಅದಕ್ಕೆ 5 ವಿಜಿಲ್ ಕೂಗಲೇಬೇಕು. ಸಾರು ಘಮ 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 ಅಂತ ಇರುತ್ತೆ. ಮುಚ್ಚಳ ಹಾಕಿದ್ದೀನಿ, 5 ವಿಜಿಲ್ ಕೂಗಬೇಕು. ಓಕೆ, ಆಮೇಲೆ ಸಾಂಬಾರು ಹೇಗೆ ಬಂದಿದೆ ಹೆಸರು ಕಾಳಿನ ಮೊಟ್ಟೆ ಮಸಾಲ ತೋರಿಸ್ತೀನಿ ನಿಮಗೆ. ಸೊ ಇವಾಗ ವಿಜಿಲ್ ತೆಗಿತೀನಿ. ಹೆಸರು ಕಾಳು ಮೊಟ್ಟೆ ಮಸಾಲ ಗಟ್ಟಿಯಾಗಿ ಗೊಜ್ಜು ಥರ ಇದೆ ಅಂತ, ಗ್ರೇವಿ ಸೂಪರಾಗಿದೆ. ನೋಡಿ, ಸ್ಬಾರ್ದು ಒಂದು ಕಡೆ ಎತ್ಕೋಬೇಕು. ನೋಡಿ, ಇಲ್ಲಿ ಮೊಟ್ಟೆ ಹಿಂಗೆ ಬೆಂದಿದೆ ನೋಡಿ, ಸಖತ್ತಾಗಿ ಗಟ್ಟಿಯಾಗಿದೆ. ಚಪಾತಿ ಕೂಡ ಈಗ ರೆಡಿ ಇದೆ. ಚಪಾತಿಗೆ ಮೊಟ್ಟೆ ಹೆಸರು ಕಾಳು ಮೊಟ್ಟೆ ಮಸಾಲ ರೆಡಿ. ಘಮ 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 ಅಂತ ಇದೆ ವಾಸನೆ. ಜೊತೆ ಚಪಾತಿ 2 ಚಪಾತಿ ಹಾಕ್ಕೊಂಡಿದ್ದೀನಿ. ಸೊ ನೈಟು ರಾತ್ರಿಯ ಊಟ ರೆಡಿ. ಎಲ್ಲರಿಗೂ
ಬನ್ನಿ ಚಪಾತಿ, ಹೆಸರು ಕಾಳು, ಮೊಟ್ಟೆ ಮಸಾಲ ಮಾಡೋಣ, ತಿನ್ನೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದನ್ನು ಮೊಟ್ಟೆ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಪೂರಿ ಜೊತೆ ಸಖತ್ತಾಗಿರುತ್ತೆ ಗೊತ್ತಾ. ನಾಳೆ ಬೆಳಗ್ಗೆ ನಾನು ದೋಸೆಗೆ ಹಾಕಿದ್ದೀನಿ. ಸೊ ದೋಸೆಗೆ ಸಖತ್ತಾಗಿರುತ್ತೆ ಇದು ಸಾಂಬಾರು. ಈ ಥರ ಗಟ್ಟಿಯಾಗಿದ್ರೇ ಟೇಸ್ಟು ಸೂಪರಾಗಿರುತ್ತೆ. ಹೆಸರು ಕಾಳು, ಮೊಟ್ಟೆ ಎಲ್ಲ ಬೆಂದಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತೀನಿ. ಓಕೆ, ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್. ಮಸಾಲೆ, ಖಾರ, ಉಪ್ಪು ಎಲ್ಲ ಸಖತ್ತಾಗಿದೆ, ಸೂಪರಾಗಿದೆ ಮಾತ್ರ. ಮೊಟ್ಟೆ ಮಸಾಲ ಹೆಸರು ಕಾಳು ಜೊತೆ ಹಾಕಿರೋದು, ಹೆಸರು ಕಾಳು ತಂಪು, ಸೂಪರಾಗಿದೆ.